ಎಲ್ಲರೂ ಹಾಕಿದ್ರೆ ಜಾಯಮಾನದಾಗ ಎದ್ದೇಳಂಗಿಲ್ಲ. ಎದ್ದೇಳ್ತೀರೇನ್ರಿ? ಆಟ ಕೆಟ್ಟಿರ್ತಾರೆ. ಅದಕ್ಕೆ ಊರಿಗೆ ಇವ ಭಾಳ ಕೆಟ್ಟಿದ್ದ ಒಬ್ಬವ ಇವ ಬಂದ ಅಂದ್ರೆ ಇಡೀ ಊರಿಗೆ ಜಗಳ ಹತ್ತು, ಮನೆಯೊಳಗೆ ಗಂಡ ಹೆಂಡ್ರ ಜಗಳ ಹತ್ತದ, ಅಣ್ಣ ತಮ್ಮರ ಜಗಳ ಹತ್ತದ. ಹಿಂಗೆ ಮೈಲೇಶ್ವರ ಗ್ರಾಮಕ್ಕೆ ಇಡೀ ಊರಿಗೆ ಜಗಳ ಹಚ್ಚಿದವು. ಜಗಳ ಹಚ್ಚಿದಾಗ ಮುಂದೆ ಒಂದು ಊರು ಬರ್ತದ್ರಿ. ಇಲ್ಲಿ ಮೈಲೇಶ್ವರ ದಾಟಿದ ತಕ್ಷಣ ಯಾವ್ದು ಬರ್ತದ್ರಿ? ಡೈರೆಕ್ಟ್ ತಾಳಿಕೊಟ್ಟೆ ಬರ್ತದೆ. ತಾಳಿಕೊಟ್ಟೆಗೂ ಅಣ್ಣ ತಮ್ಮರಿಗೆ ಬಂಧು ಬಳಗ ಎಲ್ಲರಿಗೆ ಜಗಳ ಹಚ್ಚಿದ, ಮನೆಗಳು ಹೊಡೆದೋದು. ಇದು ಮುಗಿದ ಬಳಿಕ ಈ ಕಡೆ ಮುಂದೆ ಯಾವ್ದು ಬರ್ತದೆ? ಬಂಡೆಪ್ಪನಹಳ್ಳಿ ಸಾಲಡಿಗೆ ಬರ್ತದ್ರಿ. ಸಾಲಡಿಯಾಗೂ ಊರಾಗ ಜಗಳ ಹಚ್ಚಿದ. 3 ಊರಿಗೆ ಜಗಳ ಹಚ್ಚಿದ. 3 ಊರಿಗೆ ಜಗಳ ಹಚ್ಚಿದ. ಹಿಂಗೆ ಕಾಲ ಎಲ್ಲಿವರಿಗೆ ಕಳೆದ? 33 ವರ್ಷ ತನಕ ಕಾಲ ಆಡದ. ಮದುವೆ ಇಲ್ಲ, ಏನಿಲ್ಲ. 33 ವರ್ಷ ಇನ್ನೊಬ್ರಿಗೆ ಜಗಳ ಹಚ್ಚದ ಮಾಡಿ ನಾವು ಒಳ್ಳೆ ಕೆಲಸ ಅಂತ ಮಾಡಿಲ್ಲ. 33 ವರ್ಷ ಜಗಳ ಹಚ್ಚಿ ಕಾಲ ಕಳೆದ. ಕೊನೆಗೆ ಒಂದು ವಿಚಾರ ಮಾಡ್ತಾನ ಅವ, ಇದ್ದಾಗಂತೂ ನಾ ಯಾರಿಗೂ ಒಳ್ಳೇದು ಮಾಡಿಲ್ಲ, ಸತ್ತು ಹೋಗ್ಬೇಕಂತ ನನ್ನ ಜೀವ ತಕ್ಕೋಬೇಕಂತ ಮಾಡಿಲ್ಲ. ಅಂದ್ರೆ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಕಂತ ನಾವು ಸುಸೈಡ್ ಮಾಡ್ಕೋಬೇಕು. ಹೋಗೋದ್ರೊಳಗೆ ನಾವು ಒಳ್ಳೇದು ಮಾಡ್ಬೇಕಂತ, ನಾವು ಒಳ್ಳೇದು ಮಾಡ್ಬೇಕಂತ ತಿಳ್ಕೊಂಡು ಅವ ಏನು ಮಾಡತ್ತಾನಂದ್ರೆ ಮನೆಗೆ ಹೋಗ್ತಾನ. ಯಾರಿಗೆ? ಮೊದಲು ಮೈಲೇಶ್ವರ ಗ್ರಾಮಕ್ಕೆ ಮನೆಗೆ ಹೋಗ್ತಾನ. ಅವ ಎಲ್ಲರ ಮನೆ ಮನೆ ಇದಾವಲ್ಲ, ಎಲ್ಲರ ಮನೆಗೆ ಹೋಗ್ತಾನವ. ಹೋಗಿ ನಾನು ಸಾಯ್ತೀನಿ, ಸತ್ತಾಗ ನನ್ನ ತಲೆಗೆ ಮಳೆ ಹೊಡಿಬೇಕು, ಮಳೆ ಹೊಡಿಲ್ಲ ಅಂದ್ರೆ ದೆವ್ವಾಗಿ ಕಾಡ್ತೀನಿ, ಮನೆತನಕ್ಕೆ ಬಿಡಲ್ಲ. ಮಳೆ ಏನಾದ್ರು ಹೊಡೆಯೋದು ಒಬ್ಬರೇ ಬಿಟ್ರಿ, ನಿಮ್ಮ ಮನೆಗೆ 8 ಜನ ಇರ್ತಾರೆ ಹೇಳ್ರಿ, ಅಷ್ಟು ಮಳೆ ಕೊಡ್ತೀನಿ ಅಂತಾನೆ. 2 ಇಂಚ್ ಮಳೆ ಕೊಡ್ತಾನೆ. 2 ಇಂಚ್ ಮಳೆ. ಮನೆಯೊಳಗೆ 6 ಜನ ಇದ್ರೆ 6 ಮಳೆ ಕೊಡ್ತಾನೆ ರೀ. 8 ಜನ ಇದ್ರೆ 8 ಮಳೆ ಕೊಡ್ತಾನೆ. ಕೊಟ್ಟ ನಾ ಸಾಯ್ತೀನಿ, ಸತ್ತಾಗ ನನ್ನ ತಲೆಗೆ ಮಳೆ ಬಂದು ಹೊಡಿಬೇಕು, ಹೊಡೆದ್ರೆ ನಿಮ್ಮನ್ನ ದೆವ್ವ ಆಗಲಾರ್ದಂಗೆ ಕಾಡಂಗಿಲ್ಲ, ಹೊಡಿಲಿಲ್ಲ ಅಂದ್ರೆ ದೆವ್ವಾಗಿ ಕಾಡ್ತೀನಿ ಅಂತ ಮೈಲೇಶ್ವರ ಗ್ರಾಮ ಕೇಳಿದೆ ಎಲ್ಲರಿಗೆ. ಮತ್ತು ಈ ಊರಾಗ ಹಿಂಗೆ ಹೇಳ್ಯಾನ. ತಾಳಿಕೋಟೆಗೆ ಹೋದ. ಮತ್ತು ಅಲ್ಲಿ ಜಗಳ ಹಚ್ಚನ, ಬಸ್ ಸ್ಟ್ಯಾಂಡ್ ಜಗಳ ಹಚ್ಚನ, ಅಂಗಡಿ ಜಗಳ ಹಚ್ಚನ. ಯಾರು ನೆಮ್ಮದಿಯಿಂದ ಬದುಕಕ್ಕೆ ಬಿಡುತ್ತಿಲ್ಲ ಅವು. ಇವು ಯಾಕಾರ ಬರ್ತಾನಪ್ಪ ಅಂತಿದ್ರು ಅವ್ರು. ಎಲ್ಲ ಅಂಗಡಿಗಳು ಹೋದ. ಅಂಗಡಿಗೆ ಹೋಗಿ ಹೇಳ್ತಾನ, ನೋಡಪ್ಪ ನಾನು ನಾಳೆ ಸತ್ತೋಕ್ಕಿನಿ, ಸತ್ತಾಗ ನನ್ನ ತೆರಿಗೆ ಮಳೆ ಹೊಡಿಬೇಕು, ಮಳೆ ಹೊಡಿಲಿಲ್ಲ ಅಂದ್ರೆ ನಿನ್ನ ಅಂಗಡಿ ದುಕಾನ್ ತೆಗಿಯಕ್ಕೆ ಬಿಡಂಗಿಲ್ಲ, ದೆವ್ವಾಗಿ ಕಾಡ್ತೀನಿ, ವ್ಯಾಪಾರ ನಡಿಲಾರ್ದಂಗೆ ಮಾಡ್ತೀನಿ ನೋಡೋಣ. ಇಡೀ ತಾಳಿಕೋಟಿಗೆ ಹಿಂಗೆ ಹೇಳ್ದ. ಮುಗೀತಾ? ಸಾಲೋಡಿಗೆ ಬಂದ. ಮತ್ತೆ ನಾಳೆ ಸಾಯಕತ್ತೀನಿ, ತೆಲಿಗೆ ಸತ್ತಾಗ ಹೊಡಿದಿದ್ರೆ ನಿಮ್ಮ ಜೀವ ಸಹಿತ ಉಳಿಸಂಗಿಲ್ಲ ನೋಡು ಅಂತ ಎಲ್ಲರಿಗೆ ಹೇಳಿದ. ಎಲ್ಲರಿಗೆ ಹಿಂಗೆ ಹೇಳಿದ. ಮತ್ತೊಂದು ಮಾತು ಹೇಳ್ತಾನವ ಮೈಲೇಶ್ವರ ಗ್ರಾಮಕ್ಕೆ ಹೇಳಿದ ಎಲ್ಲರಿಗೆ. ತಾಳಿಕೊಟ್ಟವ್ರಿಗೆ ಹೇಳ್ತಾನ, ನೋಡ್ರಿ ತಾಳಿಕೊಟ್ಟವ್ರಿಗೆ ಮೈಲೇಶ್ವರ ಗ್ರಾಮದವ್ರು ಬಂದು ನಿಮ್ಮ ಸೀಮ್ಯಾಗ ನನ್ನ ಮಣ್ಣು ಮಾಡ್ತಾರಂತ ಹೇಳಿ, ಬಿಟ್ರಿ ಅಂದ್ರೆ ನಿಮ್ಮ ಊರಿಗೆ ಕಾಡ್ತೀನಿ ನೋಡಂತ ಹೇಳಿ. ಮತ್ತು ಸಾಲಡಿಗರಿಗೆ ಏನು ಹೇಳಾನ? ನನ್ನ ಅಲ್ಲಿ ಮಣ್ಣು ಮಾಡಕ್ಕೆ ಬಿಡಲ್ಲ, ಸುಡಕ್ಕೂ ಬಿಡಲ್ಲ, ನೆಮ್ಮದಿ ಬರ್ತಾರ. ಅಲ್ಲೇನಾರ ಅವ್ರಿಗೆ ಮಣ್ಣು ಮಾಡಕ್ಕೆ ಸುಡಕ್ಕೆ ಬಿಟ್ರಿ ಅಂದ್ರೆ ಊರಿಗೂ ನಾಶ ಮಾಡತ್ತೀನಿ ನೋಡಂತ ಹೇಳ ಹೇಳ್ಯಾನ. ಹೇಳಿ ಏನು ಮಾಡಿದ? ಮರುದಿನ ಸತ್ತು ಹೋದ. ಗಲಾಟೆ ಹತ್ತು ಇಡೀ ಊರಾಗಿನ ಮಂದಿ ಡಬ್ಬಣ ಬಂದು ತಲಿ ಮತ್ತು ಕೊಟ್ಟಾನಲ್ಲ. ಎಲ್ಲರೂ ಮಳೆ ಹೊಡೆದ್ರಿ. ಮಳೆ ಹೊಡೆದು ತಲೆ ಏನಂತ ಸೀಳು ಇರ್ತದ. ಮಳೆ ಹೊಡೆದ್ರು. ಮತ್ತೆ ಎಲ್ಲಿಗೆ ಹೋಗ್ತಾರೆ? ಮೊದಲು ತಾಳಿಕೋಟಿ ಸೀಮಿ ದಾಟಿ ಅವನು ಸುಡಾನ್ ಅಂತಾರೆ ಎಲ್ಲರೂ ಸೇರಿಕೊಂಡು. ಇವಾಗ ಇಡೀ ಊರಿಗೆ ಬೆಂಕಿ ಹಚ್ಚೋದಗದ ಮಾಡೋಣ, ಹಾರಿಸೋದಗದ ಮಾಡಿಲ್ಲ. ಸುಡಾನ್ ಅಂತ ತಿಳ್ಕೊಂಡು ಹೊತ್ಕೊಂಡು ಹೊಂಟ್ರಿ. ಮೈಲೇಶ್ವರರು ಹೊತ್ಕೊಂಡಾಗ ತಾಳಿಕೊಟ್ಟರು ಬಿಡ್ತಾರೆ ಅಂದರೆ ನಮ್ಮ ಸೀಮೆಯಾಗಿ ಬಂದು ಏನಾದರೂ ಮಾಡಿದ್ರಿ, ಸುಡೋದು ಗಿಡೋದನ್ನು ಹಾಕಿದ್ರಿ ಅಂದ್ರೆ ನಿಮ್ಮನ್ನು ಉಳ್ಸಂಗಿಲ್ಲ ಅಂತೇಳಿ ತಾಳಿಕೊಟ್ಟರಿಗೆ ಅವ್ರಿಗೆ ಜಗಳ ಬ್ಯಾಡ ಅಂತ ತಿಳ್ಕೊಂಡು ಈ ಕಡೆ ಹೋದ್ರಿ. ಈ ಕಡೆ ಹೋದ್ರ ಅವನೇನ್ರಿ ಹೊತ್ಕೊಂಡು ಬಂದ್ರಿ, ನಿಮ್ಮನ್ನು ಉಳ್ಸಲ್ಲ. ಎಲ್ಲರೂ ಜಗಳ ಆಡೋದ್ರಾಗ ಪೊಲೀಸ್ ವ್ಯಾನ್ ಬಂತು. ಎಲ್ಲರೂ ಜಗಳ ಆಡೋದ್ರೊಳಗೆ ಪೊಲೀಸ್ ವ್ಯಾನ್ ಬಂತು. ಆ ಪೊಲೀಸ್ ವ್ಯಾನ್ ಬಂತು. ಅವ್ರಿಗೇನು ಬರ್ಕೊಟ್ಟ ಬಂದು ನನಗೆ ಗೊತ್ತನ್ರಿ? ತಾಳಿಕೊಟ್ಟರು ಜಗಳ ಆಡಕತ್ತಾರ, ಮೈಲೇಶ್ವರರು ಜಗಳ ಆಡಕತ್ತಾರ, ಮತ್ತು ಈ ಕಡೆ ಬಂಡೆಪ್ಪನಹಳ್ಳಿ ಸಾಲಡಿಗರು ಜಗಳ ಆಡಕತ್ತಾರ. ಇವರೆಲ್ಲರೂ ಏನು ಮಾಡ್ಯಾರಂದ್ರೆ ಎಲ್ಲರೂ ಸೇರಿ ನನ್ನ ತಲೆ ಮ್ಯಾಗ ಮಳೆ ಹೊಡೆದು ನನ್ನ ಸಾಯ ಹೊಡೆದಾರ. 3 ಊರನ್ನು ಅರೆಸ್ಟ್ ಮಾಡ. ಅಲ್ರಿ, ಇದ್ದಾಗೂ ಒಳ್ಳೇದು ಮಾಡಲಿಲ್ಲ, ಸತ್ತಾಗೂ ಒಳ್ಳೇದು ಮಾಡಲಿಲ್ಲ. ಹಂಗ ಹುಟ್ಟಿ ಹಂಗ ಹೋದ. ಜೀವನ ಎದಕ್ಕೆ ಬರುತ್ತೆ? ಸುಂದರವಾಗಿರುವಂಥ ಜೀವನ, ಭಗವಂತ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಕೊಟ್ಟಾನೆ, ಒಳಿತನ್ನ ಮಾಡಲೇಬೇಕಲ್ಲ.